ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯ ಅತಿಥಿಗಳಿಗೂ ಮನಪೂರ್ವಕ ವಂದನೆಗಳು. ಈಗ ಮುಂದಿನ ಕಾರ್ಯಕ್ರಮ ಪ್ರಸ್ತಾವನೆ ಹಾಗೂ ಪರಿಚಯ ಭಾಷಣವನ್ನು ನಾನು ಯಶೋಮತಿ ರವಿ ಬೆಳಗೆರೆ ಮಾಡಿಕೊಡ್ತಿದ್ದೀನಿ. ನಾವಿವತ್ತಿಲ್ಲಿ ಎಲ್ಲರೂ ಯಾವ ಕಾರಣಕ್ಕೆ ಸೇರಿದ್ದೀವಿ ಅಂತ ನಿಮಗಾಗಲೇ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇವತ್ತು ಬಹುಶಃ ರವಿ ಸರ್ ಇದ್ದಿದ್ದರೆ ಅವ್ರಿಗೆ ಇವತ್ತೊಂದು 67ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ನಾವು ಸಲ್ಲಿಸ್ತಾ ಒಂದು ಸಂಭ್ರಮವನ್ನು ಪಡುವಂತಹ ಕಾರ್ಯಕ್ರಮ ಆಗಿರ್ತಿತ್ತು. ಆದರೆ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಆದರೆ ಅಂದ್ಕೊಳ್ಳೋದು ಬೇಡ ಅವರಿಲ್ಲ ಅಂತ ಹೇಳಿ. ನಾನು ಮುಂದೆ ಅದನ್ನು ಹೇಳ್ತೀನಿ, ಯಾಕೆ ಅವ್ರು ನಮ್ಮ ಜೊತೆ ಇಲ್ಲಿದ್ದಾರೆ ಈಗಲೂ ಅಂತ ನಮ್ಮ ಭಾವನೆ ಇದೆ ಅಂತ ಹೇಳಿ ನಾನು ವಿವರಿಸ್ತೀನಿ. ಹಾಗೆ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ನಾನು ಒಂದು ಸಂಕಲ್ಪ ಮಾಡಿಕೊಂಡಾಗ ಯಾರ್ಯಾರನ್ನೆಲ್ಲ ಕರಿಬೇಕು ಅಂತ ಹೇಳಿ ನಾನು ಆಲೋಚನೆ ಮಾಡಿದ್ದೆ. ಆ ಎಲ್ಲ ಅತಿಥಿಗಳು ಇವತ್ತು ಬಂದು ವೇದಿಕೆಗೆ ಒಂದು ಭೂಷಣ ಪ್ರಾಯರಾಗಿ ಕಂಗೊಳಿಸ್ತಾ ಇದ್ದಾರೆ. ಸೊ ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ ನನಗೆ. ಸರ್ ಹೇಳಿದ ತಕ್ಷಣ ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು, ಮತ್ತೊಮ್ಮೆ ಮನಪೂರ್ವಕ ಧನ್ಯವಾದಗಳು. ವಸಂತ ಋತುವಿನ ಆಗಮನದ ಸೂಚನೆಯನ್ನು ನೀಡುವ ಹೋಳಿ ಹುಣ್ಣಿಮೆಯ ಬೆಳದಿಂಗಳಿನಲ್ಲಿ ಮಿಂದೆದ್ದ ವರ್ಣಗಳ ನಡುವೆ ಆಗಮಿಸಿರುವ ರವಿ ಬೆಳಗೆರೆಯವರ 67ನೇ ಜನ್ಮದಿನಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಾರ್ಚ್ 15ರಂದು ಸೂರ್ಯೋದಯದ ಸಮಯದಲ್ಲಿ ಜನಿಸಿದ್ದರಿಂದ ಅವರ ತಾಯಿ ರವಿ ಅನ್ನುವ ಹೆಸರನ್ನಿಡ್ತಾರೆ. ಅವರ ಮೂಲ ಹೆಸರು ಯಾರಿಗಾದ್ರೂ ಗೊತ್ತಾ ಇಲ್ಲಿ? ಜಿತೇಂದ್ರ ಅಂತ ಹೇಳಿ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನಮ್ಮಮ್ಮ ನನಗೆ ಜಿತೇಂದ್ರ ಅಂತ ಹೆಸರು ಇಟ್ಬಿಟ್ಟಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು, ನಾನು ಯಾವ ಇಂದ್ರಿಯನೂ ಗೆಲ್ಲಿಲ್ಲ, ಹಾಗಾಗಿ ನಂಗೆ ಜಿತೇಂದ್ರ ಹೆಸರು ಸೂಟ್ ಆಗಲ್ಲ, ರವಿನೇ ಸರಿ ಅಂತ ಹೇಳ್ತಾ ಇದ್ರು ಅವ್ರು ಯಾವಾಗಲೂ. ರವಿ ಬಿ ಅನ್ನುವಂಥ ಸಾಮಾನ್ಯ ಹೆಸರನ್ನು ರವಿ ಬೆಳಗೆರೆ ಎಂಬುವಂಥ ಅಸಾಮಾನ್ಯ ಹೆಸರನ್ನಾಗಿ ಬೆಳೆಸಿ ತಂದೆಯ ಹೆಸರಿನ ಹಂಗಿಲ್ಲದೆ ತಮ್ಮದೇ ವಿಶೇಷ ಛಾಪು ಮೂಡಿಸಿ ಅಕ್ಷರ ಲೋಕದಲ್ಲಿ ಅಪ್ರತಿಮ ಸಾಧನೆಗೈದ ರವಿ ಬೆಳಗೆರೆಯವರ 67ನೇ ಜನ್ಮದಿನದ ಸವಿ ನೆನಪಿನಲ್ಲಿ ನಾವು ಇಂದು ಈ ಪುಟ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪತ್ರಕರ್ತರಾಗಿ, ಹೋರಾಟಗಾರರಾಗಿ ರೆಬೆಲ್ ಇಮೇಜ್ ಹೊಂದಿದ್ದ ರವಿ ಬೆಳಗೆರೆಯವರಿಗೆ ಸಾಫ್ಟ್ ಟಚ್ ನೀಡಿ ಅವರ ಅಂತಃಕರಣವನ್ನು ಅನಾವರಣಗೊಳಿಸಿದ್ದು ಸಾಹಿತ್ಯ, ಸಂಗೀತಗಳೆಂಬ 2 ದಿವ್ಯ ಶಕ್ತಿಗಳು. ಶಾಸ್ತ್ರೀಯವಾಗಿ ಸಂಗೀತ ಸಾಹಿತ್ಯದ ಪರಿಚಯವಾಗಿಲ್ಲದಿದ್ದರೂ ಅದರೆಡೆಗೆ ಅಪಾರವಾದ ಒಲವಿತ್ತು ಅವರಿಗೆ. ಹೀಗಾಗಿ ಅವರಿದ್ದಲ್ಲಿ ಸಾಕಷ್ಟು ಚಿತ್ರಗೀತೆಗಳು, ವಚನಗಳು, ದಾಸರ ಪದಗಳು, ಭಾವಗೀತೆಗಳು ಅವರನ್ನು ಸದಾಕಾಲ ಸುತ್ತುವರೆದಿರ್ತಿತ್ತು. ಅವರ ಮನೆತನದಲ್ಲೇ ಸಾಹಿತ್ಯದ ಬೇರುಗಳಿದ್ದಿದ್ದರಿಂದ ಸಾಹಿತ್ಯ ಅವರಿಗೆ ರಕ್ತಗತವಾಗಿ ಹರಿದು ಬಂದ್ಬಿಟ್ಟಿತ್ತು. ಯಾಕಂದರೆ ಎಲ್ರಿಗೂ ಗೊತ್ತಿರ್ಬೋದು, ಅವರ ಒಡನಾಟ ಎಲ್ಲನೂ ಅವರ ದೊಡ್ಡಮ್ಮ ಬೆಳಗೆರೆ ಜಾನಕಮ್ಮ ಇರ್ಬೋದು, ಬೆಳಗೆರೆ ಕೃಷ್ಣಶಾಸ್ತ್ರಿಗಳಿರ್ಬೋದು, ಅಥವಾ
ಸೀತಾರಾಮ್ ಶಾಸ್ತ್ರಿಗಳಿರ್ಬೋದು, ತರಾಸು ಅವರಿರ್ಬೋದು, ಹೀಗೆ ಮತ್ತು ವೆಂಕಣ್ಣಯ್ಯ ಅವರಿರ್ಬೋದು, ಎಲ್ಲರನ್ನು ಅವ್ರ ಜೊತೆ ಒಡನಾಡಿದ್ರಿಂದ ಇವರಿಗೆ ಸಹಜವಾಗಿ ಆ ವಾತಾವರಣದಲ್ಲಿದ್ದರಿಂದ ಅವರಿಗೆ ಸಾಹಿತ್ಯದ ಇದು ಏನು ಒಲವು ಸಹಜವಾಗಿ ಬಂದ್ಬಿಡ್ತು. ಅದೇನೋ ಅದು ಅವರು ಬಲವಂತವಾಗಿ ಎಲ್ಲೋ ಹೋಗಿ ಕಲಿಬೇಕಾದಂಥ ಪ್ರಮೇಯ ಬರಲಿಲ್ಲ ಅವರಿಗೆ. ಹೀಗಾಗಿ ಅವರ ಬರವಣಿಗೆಯಲ್ಲಿ ಕೇವಲ ರಾಜಕಾರಣ, ರಕ್ತಪಾತಗಳಲ್ಲದೆ ಸಾಹಿತ್ಯದ ಗಂಧವೂ ಸೇರಿತ್ತು. ಹೀಗಾಗಿ ಅವರ ಬರವಣಿಗೆಗೆ ಒಂದು ವಿಶೇಷವಾದ ಟಚ್ ಅನ್ನೋದಿತ್ತು. ಯಾಕಂದರೆ ಎಲ್ಲ ವರದಿ ಅಲ್ಲ ಅದು, ಅವ್ರು ಬರಿತಾ ಇದ್ದಿದ್ದು ವರದಿ ಅಲ್ಲ, ಅವ್ರು ಬರಿತಾ ಇದ್ದಿದ್ದು ಲೇಖನಗಳು, ಬರಹಗಳು. ಹಾಗಾಗಿ ಇವತ್ತಿಗೂ ಎಲ್ಲರ ಮೇಲೂ ಪ್ರಭಾವ ಬೀರುವಂತಹ ಒಂದು ವಿಶೇಷವಾದ ಬರಹಗಳು. ಅವ್ರನ್ನ ಇವತ್ತು ನೋಡಿ, ಇವತ್ತು ನಾವು ಬರಬೇಕಾದ್ರೆ ಎಲ್ಲರೂ ಅವ್ರ ಮಾತು ಕೇಳಿಸ್ತಾ ಇದ್ವಿ, ದನಿ ಕೇಳಿಸ್ಕೊತಾ ಇದ್ವಿ, ಅವ್ರು ಹೇಳಿದ ಮಾತು ಕೇಳಿಸ್ಕೊತಾ ಇದ್ವಿ. ಎಷ್ಟು ಖುಷಿ ಆಗತ್ತಲ್ವ ಇವತ್ತು ಕೂಡ ಕೇಳಿದರೆ. ಯಾಕೆ ಅಂದರೆ ಅವರಿಗೆ ಅವರು ಜೀವನದ ಎಲ್ಲ ಮಜಲುಗಳನ್ನು ಅನುಭವಿಸ್ಬಿಟ್ಟಿದ್ದಾರೆ, ನೋಡಿದ್ದಾರೆ. ಹಾಗಾಗಿ ಅವರಿಗೆ ಕಷ್ಟ ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಒಂದೇ ಸಲ ಅಂದರೆ ಶ್ರೀಮಂತಿಗೆ ಕಂಡವರಲ್ಲ ಅವರು, ರೂಟ್ ಲೆವೆಲಿಂದ ಅಂದರೆ ಅತ್ಯಂತ ಕೆಳಮಟ್ಟದಿಂದ ಉನ್ನತ ಮಟ್ಟದವರೆಗೂ ಅವರು ತಲುಪಿದ್ದು, ಒಂದು ಅಭೂತಪೂರ್ವ ಯಶಸ್ಸನ್ನು ಕಂಡಿದ್ದು, ಒಂದು ದೊಡ್ಡ ಆಶ್ಚರ್ಯವೇ ಸರಿ, ಎಲ್ಲರಿಗೂ ಮಾದರಿಯಾಗಿ ನಿಂತಿದ್ದು ಅವರು ಒಂದು ದೊಡ್ಡ ಸಾಹಸ ಅಂತಲೇ ಹೇಳಬೇಕು. ಯಾಕಂದರೆ ಅವರನ್ನು ನೋಡಿದಾಗ ನಮಗೆಲ್ಲ ಅನಿಸಿದ್ದು, ನಾವೆಲ್ಲ ಭಾಳ ಕಲ್ತಿದ್ದು ಅವರಿಂದ ಅಂದರೆ ಧೈರ್ಯ. ಎಂಥದೇ ಸಮಯದಲ್ಲಿ ಅವರು ಧೈರ್ಯ ಕಳ್ಕೊತಾ ಇರಲಿಲ್ಲ. ಇನ್ನೇನು ಜೀವ ಹೋಗ್ಬಿಡುತ್ತೆ 2 ನಿಮಿಷದಲ್ಲಿ ಅಂತ ಅಂದ್ಕೊಂಡಿದ್ರು ಕೂಡ ಪರವಾಗಿಲ್ಲ, ಲೆಟ್ ಮಿ ಫೇಸ್ ವಾಟ್ ಎವರ್ ಇಟ್ ಮೇ ಕಮ್ ಅನ್ನೋ ಥರ ಅವ್ರು ನಿಂತ್ಕೊಳ್ತಾ ಇದ್ರು. ಆ ಧೈರ್ಯ ನಮ್ಮನ್ನು ಇವತ್ತು ಇಷ್ಟರ ಮಟ್ಟಿಗೆ ಬೆಳೆಸಿದೆ ಅಂತ ಅಂದ್ಕೊಳ್ತೀನಿ. ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕರಾಗಿ ಮೊದಲ ಸಲ ನಾನು ರವಿ ಬೆಳಗೆರೆಯವ್ರನ್ನ ನೋಡಿದಾಗ ಐ ವಾಸ್ ಜಸ್ಟ್ 20 years ಓಲ್ಡ್. ನನಗೆ ಬರೀ 20 ವರ್ಷ ಅಷ್ಟೇ ಆಗಿತ್ತು. ನನಗೆ ಪತ್ರಿಕೋದ್ಯಮ ಆಗಲಿ, ಸಾಹಿತ್ಯ ಆಗಲಿ, ಸಂಗೀತ ಆಗಲಿ ಯಾವುದೇ ರೀತಿಯ ಗಂಧ ಗಾಳಿ ಗೊತ್ತಿರಲಿಲ್ಲ ನನಗೆ. ಸೊ ನನಗೆ ಬೇಕಾಗಿದ್ದು ಒಂದು ಕೆಲಸ ಬೇಕಿತ್ತು ನನಗೆ, ಅದಕ್ಕೆ ಅಂತ ಹೋದೆ ನಾನು. ಆದರೆ ಅದೇ ಒಂದಿನ ನನ್ನ ಜೀವನ ಆಗಿಬಿಡುತ್ತೆ ಅಂತ ನಾನು ಯಾವತ್ತೂ ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಆದರೆ ಬದುಕು ತನ್ನದೇ ಆದಂತಹ ಯೂಟರ್ನ್ಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಅದು ಕೊಟ್ಟಂಥ ಯೂಟರ್ನ್ಗಳನ್ನ ನಾನು ಸ್ವೀಕರಿಸಿ ಇವತ್ತು ನನ್ನ ಮಗನ್ನ ಇಲ್ಲಿ ವೇದಿಕೆಯಲ್ಲಿ ಒಬ್ಬ ಅತಿಥಿಯಾಗಿ ಕೂರಿಸುವಂಥ ಮಟ್ಟಕ್ಕೆ ನನ್ನನ್ನು ಕರ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಸಂಗೀತ ಸಾಹಿತ್ಯ ಅವರೊಳಗಿತ್ತು, ಕಲೆ ನನ್ನ ಕಡೆಯಿಂದ ಬಂತು. ಯಾಕಂದರೆ ನಾವು ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರು. ಕಲೆ ನಮ್ಮ ರಕ್ತದಲ್ಲೇ ಇದೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕಲೆಯ ಮೂಲವನ್ನೇ ನಂಬಿರೋದ್ರಿಂದ ಇಲ್ಲಿ ಸಂಗೀತ ಸಾಹಿತ್ಯ ಜೊತೆಗೆ ಕಲೆಯೂ ಸೇರಿಕೊಂಡು ಅದು ಇನ್ನೂ ಬಹಳ ಶ್ರೀಮಂತವಾಯಿತು ಒಡನಾಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿಸೆಂಬರ್ 14, 2022 ಆವತ್ತಿನ ದಿನ ಮೊದಲನೇ ಸಲ ನಾವು ಶ್ರೀಯುತರಾದಂಥ HC ಲೋಕೇಶ್ ಅವ್ರನ್ನ ಭೇಟಿ ಮಾಡ್ತೀವಿ. ಅದಕ್ಕೆ ನನ್ನ ಸಹೋದರಿಯಾದ ಪ್ರಭಾ ಮತ್ತು ಅವಳ ಪತಿಯಾದ ಬಾಬು ಕಾರಣ ನಾವು ಇಲ್ಲಿ ಈ ಮನೆಗೆ ಬಂದಾಗ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಥರದ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಾ ಇರಲಿಲ್ಲ. ಅದಕ್ಕೋಸ್ಕರ ನಾವೇ ಒಂದು ತರಗತಿಗಳನ್ನ ನಡೆಸೋಣ ಅಂತ ಹೇಳಿ ಒಂದಷ್ಟು ತರಗತಿ ಮ್ಯೂಸಿಕ್ಕು, ಡಾನ್ಸು ಮತ್ತು ಆರ್ಟ್ ಕ್ಲಾಸಸ್ ನಡೆಸ್ತಾ ಇದ್ವಿ. ಅದು ಹಾಗೆ ನಡೀತಾ ಇರಬೇಕಾದ್ರೆ ಒಂದಿನ ನನಗೆ GH ರಾಘವೇಂದ್ರ ಅವ್ರ ಮಗ, ಅವರ ಸ್ನೇಹಿತರು, ರವಿ ಸರ್ ಸ್ನೇಹಿತರು GH ರಾಘವೇಂದ್ರ ಅವರು ಸಂಯುಕ್ತ ಕರ್ನಾಟಕದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ರು ಅವರು. ಅವ್ರ ಮಗ ಭರತ್ ಹೇಳ್ತಾನೆ, ಅಕ್ಕ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಾ, ನೀನು ಮಾಡ್ತಾ ಇರೋ ಕೆಲಸನ ಒಂದು ಟ್ರಸ್ಟ್ ಮೂಲಕ ಮಾಡಿದರೆ ನಿನಗಿನ್ನೂ ಅದು ಅಂದರೆ ಒಳ್ಳೆ ಇದು ತಂದುಕೊಡುತ್ತೆ, ಹೆಸರು ತಂದುಕೊಡುತ್ತೆ, ನೀನು ಮಾಡೋ ಕೆಲಸಕ್ಕೆ ಒಂದು ಒತ್ತಾಸೆಯಾಗಿ ನಿಂತ್ಕೊಳ್ಳುತ್ತೆ ಅದು ಅಂತ ಹೇಳಿದಾಗ, ಹೌದಾ ಅಂತ ನಾನು ಆ ವಿಷಯನ ಇವರಿಬ್ಬರು ಜೊತೆ ಚರ್ಚೆ ಮಾಡಿದಾಗ, ನಮ್ಮ ಬಾಬು ಹೇಗೆ ಅಂದರೆ ಅದು ಒಂಥರ ಅಲಾವುದ್ದೀನ್ ಇದು ಹತ್ರ ಇರುತ್ತಲ್ಲ ಜೀನಿ ಥರ, ಯಾವ್ದಾರೋ ಒಂದು ಕೆಲಸ ಹೇಳಿಬಿಟ್ರೆ ಇಮ್ಮಿಡಿಯೇಟ್ ಅದು ಆಗಲೇ ಬಿಡಬೇಕು, ಆಗೋ ತನಕ ಅದರ ಬೆನ್ನು ಹತ್ತಿಬಿಟ್ಟು ಮಾಡಿಸೋವಂಥ ಸ್ವಭಾವ. ಸೊ ನಾನು ಹೇಳಿದ್ದು ಅದು ಇವರ ಆ್ಯನಿವರ್ಸರಿ ಆಗಿತ್ತು, ಅಲ್ಲ ಡಿಸೆಂಬರ್ 14ನೇ ತಾರೀಕು. ಸುಮ್ಮನೆ ಹೀಗೆ 12ನೇ ತಾರೀಕು ನಾವು ಹೀಗೆ ಮಾತಾಡ್ತಾ ಕೂದ್ವಿ. 2 ದಿನದಲ್ಲಿ ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಇಮ್ಮಿಡಿಯೇಟು 14ನೇ ತಾರೀಕು ಹೋಗಿ ಅದು ರಿಜಿಸ್ಟ್ರೇಷನ್ಗೆ ಕೊಟ್ಟೇ ಬಿಟ್ರು.
ಆಯಿತು ಬನ್ನಿ ಅಂತ ಹೇಳಿ ಅವರು ನಮಗೆ ರಿಜಿಸ್ಟರ್ ಮಾಡೇ ಕೊಟ್ಬಿಟ್ರು. ಇವತ್ತು ಉದ್ಘಾಟನೆ ಆದಂತಹ ಕಾರ್ಯಕ್ರಮದ ಹೆಸರು ಬೆಳಗೆರೆಯ ಅಂಗಳದಲ್ಲಿ ಬೆಳದಿಂಗಳ ಕಾರ್ಯಕ್ರಮ ಅಂತ ಹೇಳಿ. ಸೊ 2ನೇ ಫ್ಲೋರಲ್ಲಿ ಏನು ಮಾಡಿದರು, ಒಂದು ತಾರಸಿ ಮೇಲೆ ರೂಫ್ ಇಲ್ಲದೆ ಇರೋ ಹಾಗೆ ಓಪನ್ ಟೆರೆಸ್ ಬಿಟ್ಟರು. ಯಾಕೆ ಅಂತ ಹೇಳಿದ್ರೆ, ಈ ಬೆಂಗಳೂರಲ್ಲಿ ಎಲ್ಲ ಎತ್ತೆತ್ತರದ ಕಟ್ಟಡಗಳು ಬರ್ತಾ ಇದೆ. ಚಂದ್ರನ ಬೆಳಕು ಬೀಳೋದೇ ಇಲ್ಲ ಒಳಗಡೆ. ಚಂದ್ರನ ನೋಡಬೇಕು ಅಂತಂದರೆ ನಾವು ಯಾವ್ದಾದ್ರು ಕಾಡಿಗೆ ಹೋಗಬೇಕು, ಇಲ್ಲಾಂದರೆ ಬೆಂಗಳೂರಲ್ಲಂತೂ ಕಾಣೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗೆ ಅಲ್ಲಿ ಚಂದ್ರನ ಬೆಳಕು ಬೀಳಬೇಕು. ಹಾಗೆ ಅಂಥ ದಿನ ನಾವು ಈ ಕವಿಗಳನ್ನು ಕರೆದು, ಒಬ್ಬೊಬ್ಬರು ಕವಿ, ಅವರಿಗೆ ಎಚ್ ಎಸ್ ವೆಂಕಟೇಶ್ಮೂರ್ತಿ ಅಂದರೆ ಭಾಳ ಪ್ರೀತಿ, ಆಮೇಲೆ ಬಿ ಆರ್ ಲಕ್ಷ್ಮಣರಾವ್ ಅಂದರೆ ಭಾಳ ಪ್ರೀತಿ, ಹೀಗೆ ಒಬ್ಬೊಬ್ಬ ಕವಿನೂ ಕರೆದು ನಾವು ಅವ್ರನ್ನ ಸನ್ಮಾನ ಮಾಡಿ ಅವರ ಗೀತೆಗಳನ್ನ ಹಾಡಿಸ್ಬೇಕು ಅಂತ ಹೇಳಿ ಭಾಳ ಆಸೆ ಇತ್ತು ಅವರಿಗೆ. ಹಾಗಾಗಿ ತುಂಬ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಅವ್ರ ಆಫೀಸಿಂದ ಬಂದ ತಕ್ಷಣ ಕೂತ್ಕೊಂಡು ಒಂದಷ್ಟೊತ್ತು ಚರ್ಚೆ ಮಾಡ್ತಾಯಿದ್ರು, ಹೀಗೆ ಮಾಡಬೇಕು ಅಂತ. ನಾವು ಅದೆಲ್ಲ ನೋಟ್ಸ್ ಮಾಡಿ ಇಟ್ಕೊಂಡು ಹಾಂ ಆಯಿತು ಮಾಡೋಣ ಅಂತ ಹೇಳಿ ಅವ್ರು ನಮ್ಮ ಕೈಯಲ್ಲಿ ತಪ್ಪಿಸ್ಕೊಂಡು ದಾಂಡೇಲಿಗೆ ಹೊಟ್ಟೋಗ್ಬಿಡ್ತಾಯಿದ್ರು. ಹೀಗೆಲ್ಲ ಹಾಗೆ ಇದು ಕಾರ್ಯಕ್ರಮ ಪೋಸ್ಟ್ಪೋನ್ ಆಗ್ತಲೇ ಬರುತ್ತು. ಅದಾದ ನಂತರ ದುರ್ದೈವವಶಾತ್ ಅವರು ನಮ್ಮಿಂದ ಅಗಲುವಂಥ ಸನ್ನಿವೇಶ ಓದಕ್ಕೆ ಬಂತು. ಇರಲಿ, ದಯವೇಚ್ಛೆ, ನಾವೇನು ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಇವತ್ತು ಏನು ಈ ಕಾರ್ಯಕ್ರಮ ನಡೆದಿದೆ, ಇದು ಆ ಹೊತ್ತಿನ ಕನಸಿನ ಸಾಕ್ಷಾತ್ಕಾರ. ನಾವೆಲ್ಲ ಇವತ್ತು ಆ ಸಾಕ್ಷಾತ್ಕಾರಕ್ಕೆ ಸಾಕ್ಷಿಗಳಾಗಿದ್ದೇವೆ. ನೀವೆಲ್ಲ ಅದಕ್ಕೆ ಬಂದಿದ್ದೀರಾ, ಬಹಳ ಸಂತೋಷ ಆಯಿತು. ಮಾತಾಡೋಕ್ಕೆ ನಿಂತರೆ ದಿನ ಸಾಕಾಗೋದಿಲ್ಲ, ಅಷ್ಟು ಮಾತಿದೆ. ಆದರೂ ಸಮಯದ ಅಭಾವ ಇರೋದ್ರಿಂದ ನಾವು ಈ ಕಾರ್ಯಕ್ರಮನ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಚುಟುಕಾಗಿ ತಮ್ಮ ಮಾತನ್ನು ಮುಗಿಸಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಯುತರಾದಂತಹ ಶ್ರೀನಿವಾಸ ಉಡುಪ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಕೊನೆಯ ಹಂತಕ್ಕೆ ಬಂದಿದ್ದೀವಿ.